ಮನೆಗೆ ಬಂದು ಟಾರ್ಚರ್ ಕೊಡೋದು ತಪ್ಪಾಗ್ತಿದ್ರಿ. ಅದೇ ರೀತಿ ಯಾವುದೇ ರೀತಿ ಅನ್ಯಾಯ ಆದಲ್ಲಿ ಮಹಿಳಾ ಸಂಘಟನೆ ಅನ್ಯಾಯ ಆದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಇವತ್ತು ಹುಕ್ಕೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಹೆಚ್ಚಾಗಿದ್ದು ಇವತ್ತು ಯಾವ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದರೆ, ಈ ಒಂದು ಸಂಘದ ಸಾಲ ಮುಡಿಸ್ಬೇಕಾದ್ರೆ ಮತ್ತೊಂದು ಸಂಘದ ಸಾಲಕ್ಕೆ ಹೋಗ್ಬೇಕಾಗೈತಿ. ಆ 2-3 ಸಂಘಗಳನ್ನು ಸಾಲ ಮುಡಿಸ್ಬೇಕಾದ್ರೆ ಆ ಮುತಗಾರ ಕಡೆ ಹೋಗ್ಬೇಕಾಗೈತಿ. ಆ ಮುತಗಾರ ಸಾಲ ತುಂಬಬೇಕು ಮತ್ತು ಈ ಮೈಕ್ರೋ ಫೈನಾನ್ಸ್ ಸಾಲನ ತುಂಬಬೇಕು. ಮೈಕ್ರೋ ಫೈನಾನ್ಸ್ ಹೆಂಗೈತೆ ಅಂದ್ರೆ, ಇವತ್ತು ಅವ್ರು ಬಂದು ಕೂತ್ರಂದ್ರೆ ದುಡ್ಡು ತುಂಬುವವರೆಗೆ ಹೇಳೋದಿಲ್ಲ. ಅದು ರಾತ್ರಿ 1 ಆಗಲಿ 2 ಆಗಲಿ 3 ಆಗಲಿ ಈ ರೀತಿ ಕಿರುಕುಳ ಅಂದ್ರೆ ಹೆಣ್ಮಕ್ಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು. ನಿಮ್ಮ ಸಾಲ ತುಂಬಕ್ಕಾಗಲಿಲ್ಲ ಅಂದ್ರೆ 100 ರೂಪಾಯಿ ನಾವೇ ಕೊಡ್ತೇವೆ, ಇಸಾಕ್ ಬಿಡ್ರಿ ನೀವು. ಇಸಾಕ್ ಕೊಡೋದಕ್ಕಿಂತ ನೀವು ಸತ್ನಂದ್ರೆ ಈ ಸಾಲ ಮನ್ನಾ ಆಗ್ತೈತಿ. ಅಂದ್ರೆ ಯಾವ ರೀತಿ ಮಾನಸಿಕವಾಗಿ ಇವತ್ತು ಕಿರುಕುಳ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಮೈಕ್ರೋ ಫೈನಾನ್ಸರು ವಿಪರೀತ ಬಡ್ಡಿಯನ್ನು ತಗೊಂಥ ಒಂದು ಮೈಕ್ರೋ ಫೈನಾನ್ಸ್ ಕರ್ನಾಟಕ ರಾಜ್ಯದಾಗ ಇವತ್ತು ಎಲ್ಲ ಮಹಿಳೆಯರಿಗೆ ಭಾಳ ತೊಂದರೆ ಮಾಡ್ತಾ ಇದೆ. ಆದಷ್ಟು ಬೇಗ ಈ ಸರ್ಕಾರ ಈ ಮಹಿಳೆಯರಾದಂಥ ಅನ್ಯಾಯವನ್ನು ಇವತ್ತು ನಾವು ಸಂಘಟನೆಯಿಂದ ಖಂಡಿಸಿ ಈ ಮಹಿಳೆಯರಿಗೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕಂತ ಕೇಳಿಕೊಳ್ಳುತ್ತೇವೆ. ಜೈ ಜವಾನ್, ಜೈ ಜವಾನ್, ಏನೇ ಬರ್ಲಿ ಏನೇ ಬರ್ಲಿ. ಇವತ್ತಿನ ದಿನ ನಾವು ಇಲ್ಲಿ ಹುಕ್ಕೇರಿ ತಾಲೂಕಾ ಪ್ರವಾಸಿ ಮಂದಿರದಲ್ಲಿ ಈ ಸಭೆಯನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಇಡೀ ರಾಜ್ಯದ ಮಹಿಳೆಯರಿಗೆ ತೊಂದರೆ ಕೊಡ್ತಕ್ಕಂಥ ಇವು ಮೈಕ್ರೋ ಫೈನಾನ್ಸ್ಗಳು ಎಲ್ಲ ಬಂದ್ ಆಗಬೇಕು. ಯಾಕಂದ್ರೆ ಇವರು 40-45% ಬಡ್ಡಿ ತಗೋತಾರೆ. ಅದಕ್ಕೆ ಇವರ ಮುಂಜಾನೆ ಟೈಮಿಂಗ 10ರಿಂದ ಸಾಯಂಕಾಲ 5 ತನಕ ಇದ್ರೆ ರಾತ್ರಿ 11 ಗಂಟೆ ತನಕ ಮನೆಗೆ ಹೋಗಿ ಅವ್ರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಇವೆಲ್ಲ ಮೈಕ್ರೋ ಫೈನಾನ್ಸ್ಗಳು ಬಂದ್ ಆಗಬೇಕು. ಇದರಿಂದ ನಮ್ಮ ರೈತ ಮಹಿಳೆಯರು ಒಬ್ಬರ ಕಡೆಯಿಂದ ಬ್ಯಾಂಕ್ನಿಂದ ಸಾಲ ತೆಗೆದು ಬೇರೆ ಸಂಘದವ್ರಿಗೆ ತುಂಬ್ತಾರೆ, ಅವ್ರಿಗೆ ತುಂಬಕ್ಕಾಗ್ಲಾರ್ಕ ಬೇರೆದವ್ರಿಗೆ ತುಂಬ್ತಾರೆ. ಹಿಂಗಾಗಿ ಏನೈತಿ, ಅವ್ರಿಗೆ ಇವತ್ತು ಹೊಟ್ಟೆ ತಿನ್ನಕ್ಕೆ ಕೂಳಿಸೋದಕ್ಕೆ ಸಿಗುವತ್ತು ಅಂಥದ್ರಾಗ ಇವ್ರ ಬೇಜಾರಾಗಿ ಕೇಸಿಂದ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಕೂಡ ಹಿಂದೆ ಸರಿತಾ ಇಲ್ಲ. ಇದೆಲ್ಲ ನಾವು ನಮ್ಮ ಎಲ್ಲ ಮಹಿಳೆ ಸಂಘ ಮುಖಾಂತರ ಹಾಗೂ ನಮ್ಮ ಕೂಲಿ ಕಾರ್ಮಿಕ ಹಿತಾಸಕ್ತಿ ರಾಜ್ಯ ಅಧ್ಯಕ್ಷ ಉಪಾಧ್ಯಕ್ಷರಾದ ಜಯಾವಲ ಒಟ್ಮರಿ ಅವರು ಹಾಗೂ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಮರಿಬಸನವರವರು ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಬಸವಪ್ರಭು ಒಟ್ಟಮರಿ ಅವರು, ನಮ್ಮ ತಾಲೂಕಾ ಗೌರವ ಅಧ್ಯಕ್ಷರಾದ ನಮ್ಮ ರವಿ ಬಿ ಕಾಂಬ್ಳೆ ಅವರು, ಇವರು ಎಲ್ಲರ ಮುಖಾಂತರ ನಾವು ನಮ್ಮ ತಾಲೂಕಾ ದಂಡಾಧಿಕಾರಿಗಳಿಗೆ ಈ ಮನವಿಯನ್ನು ಸಲ್ಲಿಸಲಿಕ್ಕೆ ಹೊಂಟಿದ್ದೇನೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.